ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ದೇವರ ಪೂಜೆ ಮಾಡಿದ ಬಳಿಕ ಎಲ್ಲರೂ ಆರತಿಯನ್ನು ಮಾಡ್ತೀವಿ. ಆದರೆ ಆರತಿಯನ್ನು ಯಾಕೆ ಮಾಡಬೇಕು, ಅದರ ಹಿಂದಿರುವ ಮಹತ್ವವಾದರೂ ಏನು ಅಂತ ಇಲ್ಲಿ ಹೇಳ್ತೀನಿ. ನಾವು ದೇವರ ಪೂಜೆ ಮಾಡಿದ ಬಳಿಕ ಎಲ್ಲರೂ ದೇವರಿಗೆ ಆರತಿಯನ್ನು ಮಾಡ್ತೀವಿ. ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಆಚಾರ ಇದು ಅಂತಲೇ ಹೇಳ್ಬೋದು. ಈ ಪುರಾತನ ಸಂಪ್ರದಾಯ ದೇವತೆಗಳಿಗೆ ಬೆಳಕು ಮತ್ತು ಧ್ವನಿಯನ್ನು ಅರ್ಪಿಸುವುದು ಅಂತೇಳಿ ಅರ್ಥವಾಗ್ತದೆ. ಶಕ್ತಿಯ ಸಂಕೇತವೂ ಕೂಡ ಆಗಿದೆ. ಆಶೀರ್ವಾದ ಮಾಡೋ ದೇವರೇ ಅಂತ ಬೇಡ್ತಾ ಗಂಟೆ ಬಾರಿಸುವುದು ಹಾಗೂ ಆರತಿಯನ್ನು ಮಾಡೋದು ದೈವಿಕ ವಾತಾವರಣ ಸೃಷ್ಟಿಯನ್ನು ಮಾಡ್ತದೆ. ಈ ಆಚರಣೆ ತಲೆಮಾರಿನಿಂದ ತಲೆಮಾರಿಗೆ ನಡೆದುಕೊಂಡು ಬಂದಿರ್ತದೆ. ಅಷ್ಟಕ್ಕೂ ಯಾಕೆ ಆರತಿಯನ್ನು ಎತ್ತುತ್ತಾರೆ ಎನ್ನುವುದು ಹೇಳ್ತೀನಿ. ಈ ಪದ್ಧತಿ ಯಾಕದ, ದೇವರಿಗೆ ಆರತಿಯನ್ನು ಯಾಕೆ ಮಾಡಬೇಕು ಅಂದರೆ ಇದು ಪ್ರಾಚೀನ ವೈದಿಕ ಸಂಪ್ರದಾಯಗಳ ಪ್ರಕಾರ ಹೇಳಬೇಕು ಅಂದರೆ ಹೋಮ ಎಂಬ ಪವಿತ್ರ ಅಗ್ನಿ ಆಚರಣೆಯಿಂದ ಪ್ರೇರಿತವಾಗಿರ್ತದೆ. ಒಂದು ಸಿದ್ಧಾಂತದ ಪ್ರಕಾರ ದೇವಾಲಯದ ಗರ್ಭಗುಡಿಯಲ್ಲಿರುವ ಪವಿತ್ರ ದೇವತೆಗಳ ಭಾವಚಿತ್ರ ಮತ್ತು ವಿಗ್ರಹಗಳಿಗೆ ಪುರೋಹಿತರು ಆರತಿಯನ್ನು ಎತ್ತುತ್ತಾರೆ. ವೇದ ಮಂತ್ರಗಳು ಅಥವಾ ಪ್ರಾರ್ಥನೆಗಳೊಂದಿಗೆ ಆರತಿಯನ್ನು ಬೆಳಗ್ತಾರೆ. ಮೇಲಿಂದ ದೇವರ ವಿಗ್ರಹಕ್ಕೆ ಎಡಭಾಗದಿಂದ ಬಲಗಡೆಯಿಂದ 3 ಸಾರಿ ಸುತ್ತು ಆರತಿಯನ್ನು ಅರ್ಪಿಸುತ್ತಾರೆ. ಇದರ ಪದ್ಧತಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದ್ದು ದೈವಿಕ ಸಂಪರ್ಕವನ್ನು ಪ್ರಚೋದನೆ ಮಾಡ್ತದೆ. ಇನ್ನು ಆರತಿ ಎತ್ತುವುದು ಹೇಗೆ ಅಂದರೆ ದೇವರ ಆರತಿ ಎತ್ತುವುದು ಅಥವಾ ಆರತಿ ಬೆಳಗುವುದು ಇಲ್ಲ. ಆರತಿ ಮಾಡುವುದೆಂದರೆ ದೇವತೆಗಳಿಗೆ ಗೌರವ ತೋರಿಸುವುದು ಅಂತ ಹೇಳಿ ಇಲ್ಲಿ ಅರ್ಥ ಬರ್ತದೆ. ಇನ್ನು ಕೆಲವು ನಿಯಮಗಳ ಅನುಸಾರ ಧಾರ್ಮಿಕ ಕ್ರಿಯೆ ಆರತಿ ಹೇಗೆ ಎತ್ತುವುದು ಅನ್ನೋದನ್ನು ನೋಡೋದಾದರೆ ಮೊದಲು ದೇವರ ಕೈ, ಮುಖ ಮತ್ತು ಪಾದಗಳನ್ನು ಸ್ವಚ್ಛಗೊಳಿಸಬೇಕು. ಒಳ್ಳೆಯ ಬಟ್ಟೆ ಹಾಕಿಕೊಂಡು ಹೂವು ಅದೇ ರೀತಿ ಹಣ್ಣು ಹಂಪಲನ್ನು ಇಡಬೇಕು. ಅಗರಬತ್ತಿ ಕರ್ಪೂರವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು. ಇದಾದ ಬಳಿಕ ಒಂದು ತಟ್ಟೆಯಲ್ಲಿ ಹೂವು, ಗಂಟೆ ಹಾಗೂ ಹಣತೆಯಿಂದ ಮಾಡಿದಂತಹ ದೀಪ ಅಥವಾ ಕರ್ಪೂರವನ್ನು ಅದರಲ್ಲಿ ಇಟ್ಟು ದೇವರ ವಿಗ್ರಹದ ಸುತ್ತ ಆರತಿಯನ್ನು ಬೆಳಗಬೇಕು. ತಟ್ಟೆಯನ್ನು ಹಿಡಿದುಕೊಂಡು ಹೂಗಳು ಮತ್ತು ಧೂಪವನ್ನು ಅರ್ಪಿಸುವುದು ದೇವತೆಗಳಿಗೆ ಗೌರವವನ್ನು ಸೂಚಿಸ್ತದ ಅಂತಲೇ ಹೇಳ್ಬೋದು. ಅದೇ ರೀತಿ ನಕಾರಾತ್ಮಕ ಶಕ್ತಿಗಳಿಂದ ದೂರವಿಡಲು ಎಡಗೈಯಲ್ಲಿ ಗಂಟೆಯನ್ನು ಬಾರಿಸುತ್ತಾ ತಟ್ಟೆಯಲ್ಲಿ ಹಚ್ಚಿರುವ ಆರತಿಯನ್ನು ದೇವರ ಮುಂದೆ ವೃತ್ತಾಕಾರವಾಗಿ ತಿರುಗಿಸಬೇಕು. ಆರತಿಯ ನಂತರ ಸ್ವಲ್ಪ ಶುದ್ಧವಾದ ನೀರನ್ನು ತಟ್ಟೆಯ ಸುತ್ತ ಹಾಕಬೇಕು. ಇದೇ ಈ ದೇವರಿಗೆ ಆರತಿ ಮಾಡುವಂತಹ ಪದ್ಧತಿ ಅಂತಲೇ ಹೇಳ್ಬೋದು. ಇಷ್ಟು ಪದ್ಧತಿಯ ನಂತರ ಅಂತಿಮವಾಗಿ ಅಂದರೆ ಕೊನೆಯದಾಗಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಇಷ್ಟೆಲ್ಲ ನಮಗೆ ಮಾಡಿದೆಯಾ, ಇಷ್ಟೆಲ್ಲ ನಮಗೆ ನಿಮ್ಮ ಕಡೆಯಿಂದ ನಮ್ಗೆ ಆಶೀರ್ವಾದ ದೊರಕದ ಅಂತ ಹೇಳಿ ದೇವರಿಗೆ ನಾವು ಕೃತಜ್ಞತೆ ಅಂತಲೇ ಹೇಳಬೇಕು, ಅಂದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಲೇ ಹೇಳ್ಬೋದು. ಇನ್ನು ಆರತಿ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಅಂತ ಇಲ್ಲಿ ನೋಡೋದಾದರೆ ಆರತಿ ಎತ್ತುವುದರ ಹಿಂದೆ ಅಂದರೆ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳು ಕೂಡ ಇರ್ತವೆ. ಆರತಿಯನ್ನು ಎತ್ತುವಾಗ ವೃತ್ತಾಕಾರದ ಚಲನೆಯಲ್ಲಿ ಗಂಟೆಯ ಲಯಬದ್ಧವಾದ ಶಬ್ದವು ಧ್ಯಾನಸ್ಥ ಮತ್ತು ಶಾಂತಯುತ ವಾತಾವರಣ ನೀಡ್ತದೆ. ಈ ಸಂದರ್ಭದಲ್ಲಿ ಮನಸ್ಸು, ದೇಹ ಹಾಗೂ ಆತ್ಮವನ್ನು ನಾವು ನಿಯಂತ್ರಣವನ್ನು ಮಾಡಿಕೊಳ್ಳಲು ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು. ಧೂಪ, ದ್ರವ್ಯ, ಕರ್ಪೂರ ಔಷಧೀಯ ಗುಣಗಳನ್ನು ಹೊಂದಿರ್ತವೆ. ಈ ವಾಸನೆಯು ಇಂದ್ರಿಯಗಳನ್ನು ಉತ್ತೇಜಿಸುತ್ತದೆ ಮತ್ತು ಮನಸ್ಸು ಒಂದು ರೀತಿಯಲ್ಲಿ ವಿಶ್ರಾಂತಿಯನ್ನು ನೀಡ್ತದೆ ಅಂತಲೇ ಹೇಳ್ಬೋದು. ಇದರ ಸೌಮ್ಯವಾದ ಹೊಗೆ ಮತ್ತು ಪರಿಸರವನ್ನು ಶುದ್ಧಿಗೊಳಿಸ್ತದೆ ಅಂತಲೇ ಹೇಳ್ಬೋದು. ಆರತಿ ಬೆಳಗುವಾಗ ಬೆಂಕಿಯ ಚಿಕ್ಕ ಜ್ವಾಲೆ ದೈವಿಕ ಉಪಸ್ಥಿತಿಯನ್ನು ಪ್ರತಿನಿಧಿಸ್ತದೆ ಅಂತಲೇ ಹೇಳ್ಬೋದು. ಆರತಿಯನ್ನು ಮಾಡುವಾಗ ಅಥವಾ ಆರತಿಯನ್ನು ಎತ್ತುವಾಗ ಕತ್ತಲೆಯನ್ನು ಹೋಗಲಾಡಿಸ್ತದೆ. ಜ್ಞಾನೋದಯದ ಸಂಕೇತವೂ ಕೂಡ ಈ ಆರತಿ ಮಾಡೋದು ಅಂತಲೇ ಹೇಳ್ಬೋದು. ಬೆಳಕು ಮನಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ. ಪ್ರಶಾಂತವಾದ ವಾತಾವರಣ ಸೃಷ್ಟಿಯನ್ನು ಮಾಡ್ತದೆ. ಆರತಿ ಸಮಯದಲ್ಲಿ ಪ್ರಾರ್ಥನೆ, ಪಠಣ ಹಾಗೆ ಆರತಿಯ ಜ್ವಾಲೆಯನ್ನು ಏನು ಹಚ್ಚಿರ್ತೇವಲ್ಲ ಅದು ದೈವಿಕ ಉಪಸ್ಥಿತಿಯನ್ನು ಪ್ರತಿನಿಧಿಸ್ತದ ಅಂತಲೇ ಹೇಳ್ಬೋದು. ಅದೇ ರೀತಿ ಬೆಳಕು ಮನಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ. ಪ್ರಶಾಂತವಾದ ವಾತಾವರಣ ಸೃಷ್ಟಿ ಮಾಡೋದ್ರ ಜೊತೆಗೆ ಪ್ರಾರ್ಥನೆ, ಪಠಣ, ಮಂತ್ರಗಳ ಪಠಣ ಹಾಗೂ ದೇವರ ಹಾಡುಗಳನ್ನು ಹಾಡೋದ್ರಿಂದ ಧ್ವನಿ ಕಂಪನಗಳನ್ನು ಉಂಟು ಮಾಡ್ತದೆ.
ಅದೇ ರೀತಿ ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚು ಮಾಡ್ತದ ಅಂತಲೇ ಹೇಳ್ಬೋದು. ಹಿಂದೂ ಸಂಪ್ರದಾಯಗಳಲ್ಲಿ ಪೂಜೆಯ ನಂತರ ಆರತಿ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೀವಿ. ಆರತಿಯು ದೇವರ ಮುಂದೆ ದೀಪವನ್ನು ಹಚ್ಚುವ ಭಕ್ತಿಯ ಆಚರಣೆ ಆಗಿದ್ದು, ಇದು ಆರಾಧಕ ಮತ್ತು ದೈವಿಕ ನಡುವಿನ ಅಂದರೆ ಆಧ್ಯಾತ್ಮಿಕ ಸಂಪರ್ಕವನ್ನು ವೃದ್ಧಿಸ್ತದ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವಿಷಯವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.